ಪುಟ್ಟ ಹಳ್ಳಿಯಲ್ಲಿ ಅರ್ಣವ ಎಂಬ ಒಬ್ಬ ದಯಾಳು ಹುಡುಗನಿದ್ದ. ಅರ್ಣವನು ಪ್ರತಿದಿನ ಶಾಲೆಗೆ ಹೋಗುವಾಗ ಹಳ್ಳಿಯ ಬದಿಯ ಕಾಡಿನಲ್ಲಿರುವ ಹಾದಿಯಿಂದ ನಡೆದು ಹೋಗುತ್ತಿದ್ದ. ಒಂದು ದಿನ ಅವನು ಹಾದಿಯಲ್ಲಿ ನಡೆಯುತ್ತಿದ್ದಾಗ ಅವನಿಗೆ ಯಾರೋ ಮೃದುವಾಗಿ ಕುಳಿತು ಅಳುವ ಶಬ್ದ ಕೇಳಿಸಿತು. ಹೆದರಿಕೊಂಡ ಅರ್ಣವ ಸುತ್ತ ನೋಡಿದ. ಅಲ್ಲಿ ಒಂದು ಕಲ್ಲಿನ ಹಿಂದೆ ಒಂದು ಚಿಕ್ಕ ಬಿಳಿ ನಾಯಿ ಕುಳಿತು ಕಂಪಿಸುತ್ತಿತ್ತು. ಅದರ ಕಣ್ಣುಗಳಲ್ಲಿ ಹಲೋ ಫ್ರೆಂಡ್ಸ್, ಸೊ ವೆಲ್ಕಮ್ ಟು ಮೈ ಚಾನಲ್. ಸೊ ನೋಡಿದ್ರಲ್ಲ, ಈ ಥರ ವಿಡಿಯೋ ಕ್ರಿಯೇಟ್ ಮಾಡಿ ಸೊ ಅಪ್ಲೋಡ್ ಮಾಡ್ಬೋದು. ಸೊ ನೀವು ಎಷ್ಟಾದರೂ ಅನ್ಲಿಮಿಟೆಡ್ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಸೊ ಅದು ಎಲ್ಲ ಫ್ರೀ ಆಗಿರುತ್ತೆ ಇಂದ. ಸೊ ಅದನ್ನು ಇವತ್ತು ನಾನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಬನ್ನಿ, ಹಾಗಾದರೆ ಇದೇ ಥರ ವಿಡಿಯೋ ಅಪ್ಲೋಡ್ ಹೇಗೆ ಮಾಡೋದು ಅಂದರೆ AI ಮೂಲಕ ವಿಡಿಯೋ ಕ್ರಿಯೇಟ್ ಮಾಡಿ ಅದಕ್ಕೆ ಬ್ಯಾಕ್ಗ್ರೌಂಡ್ ಸೌಂಡು ಮ್ಯೂಸಿಕ್ ಏನಾದರೂ ಕೊಡ್ಬೋದು, ಬ್ಯಾಕ್ಗ್ರೌಂಡು ಮಾತಾಡೋ ಥರ ಅದನ್ನು ನಾವು AI ಮೂಲಕ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಸೊ ಎಲ್ಲ AI ಮಾಡುತ್ತೆ, ಬರೀ ನೀವು ಕಾಪಿ ಪೇಸ್ಟ್ ಮಾಡೋದು ಅಷ್ಟೇ. ಸೊ ಹಾಗಾದರೆ ವಿಡಿಯೋ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಫಸ್ಟು ChatGPT ಆ್ಯಪ್ ಸ್ಟೋರಲ್ಲಿ ಅಥವಾ ಪ್ಲೇಸ್ಟೋರಲ್ಲಿ ಹೋಗಿ ChatGPT ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಆಲ್ರೆಡಿ ಇದ್ದರೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಾನು ChatGPT ಅದರ ಆಲ್ರೆಡಿ ಇದೆ, ಸೊ ನಾನು ಓಪನ್ ಮಾಡ್ಕೊತಿದ್ದೀನಿ. ಕೆಳಗಡೆ ಈಗ ಓಪನ್ ಆಗ್ತಿದೆ ChatGPT. ಈ ಥರ ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ಬಂದುಬಿಟ್ಟು ನಿಮಗೆ ಆಸ್ಕ್ ಎನಿಥಿಂಗ್ ಅಂತ ಕಾಣಿಸ್ತಿದೆ ನೋಡಿ. ಸೊ ಅಲ್ಲಿ ನಾನೊಂದು ಸ್ಟೋರಿ ಬರ್ಕೊತಾ ಇದ್ದೀನಿ. ಏನಂದರೆ, ರೈಟ್ ಎ ಸ್ಟೋರಿ ಅಬೌಟ್ ಎ ಬಾಯ್ ಆ್ಯಂಡ್ ಎ ಲಿಟಲ್ ಡಾಗ್. ಈ ಸ್ಟೋರಿ ಮೇಲೆ ನನಗೆ ಒಂದು ಸ್ಕ್ರಿಪ್ಟ್ ಬರೆದು ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ರೈಟ್ ಎ ಸ್ಟೋರಿ ಅಬೌಟ್ ಎ ಬಾಯ್ ಆ್ಯಂಡ್ ಎ ಲಿಟಲ್ ಡಾಗ್ ಇನ್ನು ಕನ್ನಡದಲ್ಲಿ ಬರೆದು ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ಅದು ಕನ್ನಡದಲ್ಲೇ ನನಗೆ ಸ್ಕ್ರಿಪ್ಟ್ ಬರೆದು ಕೊಡ್ತಾ ಇದೆ ನೋಡಿ. ನೋಡಿ, ಈ ಥರ ಸ್ಕ್ರಿಪ್ಟ್ ಫುಲ್ ಒಂದು ಸ್ಟೋರಿ ನಿಮಗೆ ಬರೆದು ಕೊಡುತ್ತೆ. ನೋಡಿ, ಇಲ್ಲಿ ಹುಡುಗ ಮತ್ತು ಒಂದು ಚಿಕ್ಕ ನಾಯಿಯ ಕತೆ ಅಂತ ಹೆಡ್ಲೈನ್ ಬರೆದು ಈ ಕಡೆ ಫುಲ್ ಸ್ಕ್ರಿಪ್ಟ್ ಆ ಸ್ಟೋರಿ ಏನಿದೆ ಎಲ್ಲನೂ ನಮಗೆ ಬರೆದು ಕೊಡ್ತಿದೆ. ಸೊ ನಾವು ಬರೀ ಏನು ಹಾಕಬೇಕು ಅಂದರೆ ರೈಟ್ ಎ ಸ್ಟೋರಿ ಅಬೌಟ್ ಎ ಬಾಯ್ ಆ್ಯಂಡ್ ಲಿಟ್ಲ್ ಡಾಗ್ ಅಂತ ನಿಮ್ಗೆ ಯಾವ್ದು ಬೇಕು ಆ ಥರ ಕತೆ ನೀವು ಬರೆಸ್ಕೋಬೋದು. ಫುಲ್ ಬರೆದು ಕೊಡುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ನಾವು ಈ ಫುಲ್ಲು ಸ್ಕ್ರಿಪ್ಟನ್ನು ಕಾಪಿ ಮಾಡ್ಕೋಬೇಕು. ಫುಲ್ಲು ಏನು ಸ್ಕ್ರಿಪ್ಟ್ ಬರೆದು ಕೊಟ್ಟಿದೆ ಅದು ಫುಲ್ಲನ್ನು ನಾವು ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ನಮಗೆ ಕಾಪಿ ಆಪ್ಷನ್ ಸಿಗುತ್ತೆ. ಸೊ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟು ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು ಈಗ ನಾವು ಟೆಕ್ಸ್ಟನ್ನು ಸ್ಪೀಚಾಗಿ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೆ ಒಂದು ವೆಬ್ಸೈಟ್ ಇದೆ, ಅದು ಬಂದ್ಬಿಟ್ಟು ಲೂ ವಾಯ್ಸ್. ಅದು ನಮಗೆ ಟೆಕ್ಸ್ಟನ್ನು ಸ್ಪೀಚಾಗಿ ಕನ್ವರ್ಟ್ ಮಾಡಿ ಕೊಡುತ್ತೆ, ಅದು AI. ಈ ಥರ ಕ್ರೋಮ್ಗೆ ಹೋಗ್ಬಿಟ್ಟು LooVoice.com ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ ನಿಮಗೆ ಸೆಟ್ಟಿಂಗ್ ಅಂತ ತೋರಿಸ್ತಿದೆಯಲ್ಲ, ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಇಂಗ್ಲೀಷ್ ಇದೆ, ನಮ್ಗೆ ಬೇಕಾಗಿರೋದು ಕನ್ನಡ. ಸೊ ನಾವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಕನ್ನಡ ಅಂತ ಆಪ್ಷನ್ ಇದೆ. ಸೊ ನೀವು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕನ್ನಡ ಅಂತ ಆಪ್ಷನ್ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಫುಲ್ ಏನು ಕಾಪಿ ಮಾಡಿದ್ರಿ ಸ್ಕ್ರಿಪ್ಟು ಅದನ್ನು ಇಲ್ಲಿ ಪೇಸ್ಟ್ ಮಾಡಿ ನೀವು ನೋಡ್ಬೋದು. ಇಲ್ಲಿ ಒಂದು ಪ್ಯಾರಾಗ್ರಾಫಿಂದ ಇನ್ನೊಂದು ಕೆಳಗಡೆ ಪ್ಯಾರಾಗ್ರಾಫ್ಗೆ ಒಂದಷ್ಟು ಜಾಗ ಇದೆ. ಸೊ ಅದನ್ನು ನಮಗೆ ಅದು ಚೆನ್ನಾಗಿರಲ್ಲ. ಸೊ ಅದನ್ನು ಸ್ವಲ್ಪ ಮೇಲ್ ತಗೊಳ್ಳಿ. ಕೆಳಗಡೆ ಜಾಗ ಜಾಸ್ತಿ ಇರಬಾರ್ದು. ಸೊ ನಾನು ಹೇಗೆ ಮೇಲೆ ಹಾಕೋತಾ ಇದ್ದೀನಿ ಆ ಪ್ಯಾರಾಗ್ರಾಫ್ನ, ಸ್ವಲ್ಪನೂ ಜಾಗ ಬಿಡದೆ ಎಲ್ಲನೂ ಈವನಾಗಿ ಹಾಕ್ಕೊಳ್ಳಿ ಎಲ್ಲ ಪ್ಯಾರಾಗ್ರಾಫ್ನು. ಈಗ ಜನ್ರೇಟ್ ಅಂತ ಆಪ್ಷನ್ ಇದೆಯಲ್ಲ ಕೆಳಗಡೆ, ಅದನ್ನು ಒತ್ತಿದ್ರೆ ನಮಗೆ
ಸ್ಕ್ರಿಪ್ಟ್ ಅಥವಾ ಸ್ಟೋರಿ ಏನಿತ್ತು ಅದನ್ನು ಫುಲ್ಲು ವಾಯ್ಸ್ ರೀತಿಯಲ್ಲೇ ನಮಗೆ ಅದನ್ನು ಒಂದು ವಾಯ್ಸ್ ಮಾಡಿಕೊಡುತ್ತೆ. AI ಜನ್ರೇಟ್ ಆಗ್ತಿದೆ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ಸೊ ಫುಲ್ ಸ್ಟೋರಿನೂ ನಮಗೆ ಕನ್ವರ್ಟ್ ಮಾಡಬೇಕಲ್ಲ. ಸೊ ಈಗ ಜನ್ರೇಟ್ ಆಯಿತು ನೋಡಿ. ಒಂದಾನೊಂದು ಕಾಲದಲ್ಲಿ ಹಸಿರಿನಿಂದ ತುಂಬಿದ ಒಂದು ಪುಟ್ಟ ಹಳ್ಳಿಯಲ್ಲಿ ಅರ್ಣವ ಎಂಬ ಒಬ್ಬ ದಯಾಳು ಹುಡುಗನಿದ್ದ. ಅರ್ಣವನು ಪ್ರತಿದಿನ ಶಾಲೆಗೆ ಹೋಗುವಾಗ ಹಳ್ಳಿಯ ಬದಿಯ ಕಾಡಿನಲ್ಲಿರುವ ಹಾದಿಯಿಂದ ನಡೆದು ಹೋಗುತ್ತಿದ್ದ. ಒಂದು ದಿನ ಅವನು ಹಾದಿಯಲ್ಲಿ ನಡೆಯುತ್ತಿದ್ದಾಗ ಪಕ್ಕದಲ್ಲಿ ಒಂದು ಡೌನ್ಲೋಡ್ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಏನಾಗುತ್ತೆ, ಅದು ನಮ್ಮ ಡ್ರೈವಲ್ಲಿ ಹೋಗಿ ಸೇವ್ ಆಗುತ್ತೆ. ಪಕ್ಕದಲ್ಲೇ ಇದೆ ನೋಡಿ, ಡೌನ್ಲೋಡ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಅದು ಡ್ರೈವಲ್ಲಿ ಹೋಗಿ ಸೇವ್ ಆಗಿರುತ್ತೆ. ಸೊ ಈಗ ನಮಗೆ ವಾಯ್ಸ್ ಸಿಕ್ತು. ನೆಕ್ಸ್ಟ್ ನಮಗೇನು ಬೇಕು ಅಂದರೆ ಈ ಸ್ಟೋರಿಯ ವಿಡಿಯೋ ಕ್ರಿಯೇಟ್ ಮಾಡಬೇಕು ಅಂದರೆ ನಮಗೆ ಅದು ಪ್ರಾಂಪ್ಟ್ ಬರೆದು ಕೊಡಬೇಕು. ನೆಕ್ಸ್ಟ್ ChatGPT ಓಪನ್ ಮಾಡಿ. ಇಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್, ಯಾಕಂದರೆ ನಮಗೆ ಒಂದೇ ಕ್ಯಾರೆಕ್ಟರ್ ಪ್ರಾಂಪ್ಟ್ ಬೇಕು, ಬೇರೆ ಬೇರೆ ಆದರೆ ನಮ್ಗೆ ಕಷ್ಟ ಆಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟು. ಇದನ್ನು ಹೇಗಿದೆ ಹಾಗೆ ಬರಿಬೇಕು. ಕ್ರಿಯೇಟ್ 3D ಕಾರ್ಟೂನ್ ಸ್ಟೈಲ್ ಪ್ರಾಂಪ್ಟ್ ಫಾರ್ ದಿಸ್ ಸ್ಟೋರಿ. ಮತ್ತು ನಮಗೆ ಇಲ್ಲಿ ಎಲ್ಲ ಕ್ಯಾರೆಕ್ಟ್ರು ಸೇಮ್ ಇರಬೇಕು. ಪ್ರತಿಯೊಂದು ಪ್ರಾಂಪ್ಟಲ್ಲೂ ಅದೇ ಕ್ಯಾರೆಕ್ಟ್ರ್ ಬೇಕು. ಅವ್ರು ಹಾಕ್ಕೊಂಡಿರೋ ಬಟ್ಟೆ ಇರ್ಬೋದು, ಅವ್ರ ಕ್ಯಾರೆಕ್ಟ್ರ್ ಏನಿದೆ, ಅವ್ರು ಹೆಂಗಿದ್ದಾರೆ, ಅದೆಲ್ಲ ನಮಗೆ ಸೇಮ್ ಬೇಕು ಪ್ರತಿಯೊಂದು ಪ್ರಾಂಪ್ಟಲ್ಲೂ. ಸೊ ಹಾಗಾಗಿ ಕ್ಯಾರೆಕ್ಟ್ರ್ ಸೇಮ್ ಇನ್ ಎವರಿ ಪ್ರಾಂಪ್ಟ್ ಅಂತ ಹಾಕಿ, ಇದು ತುಂಬ ಇಂಪಾರ್ಟೆಂಟು. ಇದೇ ಥರ ಹಾಕಬೇಕು, ಇಲ್ಲಾಂದರೆ ನಮಗೆ ಬೇರೆ ಬೇರೆ ಕ್ಯಾರೆಕ್ಟರ್ ಬಂದುಬಿಡುತ್ತೆ. ಆ ಸ್ಟೋರಿ ನಮಗೆ ಒಂದು ಸ್ಟೋರಿ ಅಂತ ಅನಿಸಲ್ಲ, ಬೇರೆ ಬೇರೆ ಸ್ಟೋರಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಕ್ರಿಯೇಟ್ 3D ಕಾರ್ಟೂನ್ ಸ್ಟೈಲ್ ಪ್ರಾಂಪ್ಟ್ ಫಾರ್ ದಿಸ್ ಸ್ಟೋರಿ. ಕ್ಯಾರೆಕ್ಟರ್ ಸೇಮ್ ಇನ್ ಎವರಿ ಪ್ರಾಂಪ್ಟ್. ಎವರಿ ಪ್ರಾಂಪ್ಟಲ್ಲೂ ಸೇಮ್ ಕ್ಯಾರೆಕ್ಟರ್ ಬೇಕು. ಆ ಹುಡುಗ ಇರ್ಬೋದು ಅಥವಾ ನಾಯಿ ಇರ್ಬೋದು, ಅದು ಸೇಮ್ ಕ್ಯಾರೆಕ್ಟರ್ ಬೇಕು ಪ್ರತಿಯೊಂದು ಪ್ರಾಂಪ್ಟಲ್ಲೂ. ಸೊ ನಮಗೆ ಒಂದು 1 2 4 5 ಪ್ರಾಂಪ್ಟ್ ರೆಡಿ ಮಾಡಿಕೊಟ್ಟಿದೆ. ಪ್ರಾಂಪ್ಟ್ ರೆಡಿ ಮಾಡಿಕೊಟ್ಟಿದೆ. ನಾವೀಗ ಫಸ್ಟ್ ಪ್ರಾಂಪ್ಟ್ ಏನಿದೆ ಅಷ್ಟು ಮಾತ್ರ ಕಾಪಿ ಮಾಡ್ಕೋಬೇಕು. ಇದನ್ನು ಕಾಪಿ ಮಾಡಿಕೊಂಡು ನಾವು ಮತ್ತೆ ಗೂಗಲ್ ಅಥವಾ ಕ್ರೋಮ್ಗೆ ಹೋಗಬೇಕು. ಕ್ರೋಮ್ಗೆ ಹೋಗಿ ನೀವು ಮೀಟಾ AI ಅಂತ ಸರ್ಚ್ ಮಾಡಿದ್ರೆ ಒಂದು ವೆಬ್ಸೈಟ್ ಬರುತ್ತೆ. ಅದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ಇದೆ ನೋಡಿ, ಮೀಟಾ AI ಅಂತ. ನೀವೇನಾದರೂ ಫಸ್ಟ್ ಟೈಮ್ ಲಾಗಿನ್ ಆಗಿದ್ದರೆ ನಿಮಗೆ ಥ್ರೂ ವಾಟ್ಸಪ್ ಆರ್ ಫೇಸ್ಬುಕ್ ಮುಖಾಂತರ ನೀವು ಲಾಗಿನ್ ಆಗಬೇಕು. ಸೊ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಆಸ್ಕ್ ಎ ಕ್ವಶನ್ ಅಂತ ಇದೆ ನೋಡಿ, ಅಲ್ಲಿ ನಿಮ್ಮ ಏನು ಪ್ರಾಂಪ್ಟ್ ಇದೆ ಅದನ್ನು ಪೇಸ್ಟ್ ಮಾಡಿ. ನಿಮಗೆ ನೋಡಿ ಒಂದು 4 ಟೈಪ್ಸ್ ಆಫ್ ನೀವೇನು ಪ್ರಾಂಪ್ಟ್ ಹಾಕಿದ್ರಿ ಅದು 4 ಟೈಪ್ಸ್ ಆಫ್ ಒಂದು ಇಮೇಜ್ ಕೊಡುತ್ತೆ. ಅದು ನೀವೇನು ಪ್ರಾಂಪ್ಟ್ ಹಾಕಿದ್ರಿ ಅದೇ ಥರ ಒಂದು ಇಮೇಜ್ ಮಾಡಿಕೊಡುತ್ತೆ ನಿಮಗೆ. ನೋಡ್ಬೋದು ಇಲ್ಲಿ ಸೇಮ್ ಕ್ಯಾರೆಕ್ಟರ್ ಇದೆ. ಕ್ಯಾರೆಕ್ಟರ್ ಎಲ್ಲೂ ಚೇಂಜ್ ಆಗಿಲ್ಲ. ನಾವು ಹಾಕಿದ್ವಲ್ಲ ಎಲ್ಲ ಪ್ರಾಂಪ್ಟಲ್ಲೂ ಅದೇ ಕ್ಯಾರೆಕ್ಟರ್ ಇರಬೇಕಂತ. ಸೊ ಅದು ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಈಗ ನಿಮಗೆ ಇಲ್ಲಿ ಯಾವುದಾದ್ರೂ 4 ಇಮೇಜ್ ಇದೆ, ನೀವು ಯಾವುದಾದ್ರೂ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಒಂದು ತೊಗೊಂಡಿದ್ದೀನಿ ನೋಡಿ, ಈ ಇಮೇಜ್ ತೊಗೊಂಡಿದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಿದಾಗ ನಿಮ್ಮ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಅನಿಮೇಟ್ ಅಂತ. ಅಲ್ಲೇ ಅದನ್ನು ಕ್ಲಿಕ್ ಮಾಡಿದ್ರೆ ಈ ಇಮೇಜು ನಿಮಗೆ ವಿಡಿಯೋ ರೂಪದಲ್ಲಿ ಅನಿಮೇಟ್ ಆಗುತ್ತೆ. ನೋಡ್ಬೋದು, ಟೈಮ್ ತೊಗೊಳುತ್ತೆ, ಯಾಕಂದರೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ನೀವು ವೆಯ್ಟ್ ಮಾಡಬೇಕು. ಈ ಇಮೇಜ್ನ ಏನು ಮಾಡುತ್ತೆ, ನಮಗೆ ವಿಡಿಯೋ ಆಗಿ ಕನ್ವರ್ಟ್ ಮಾಡಿ ಕೊಡುತ್ತೆ. ಇಲ್ಲಿ ಅನಿಮೇಟ್ ಅಂತ ಆಪ್ಷನ್ ಇಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವುದಾದ್ರೂ ಒಂದನ್ನು ತಗೊಳ್ಳಿ. ನಿಮ್ಗೆ ಯಾವ್ದು ಇಷ್ಟ ಆಗಿರುತ್ತೆ ಆ ಒಂದು ಇಮೇಜ್ ತೊಗೊಂಡು ಅನಿಮೇಟ್ ಮಾಡ್ಕೊಳ್ಳಿ. ಸೊ ನೋಡಿ, ನನಗೆ ಈ ವಿಡಿಯೋ ಸಿಕ್ತು.
ಇಮೇಜನ್ನ ಈ ಥರ ಅನಿಮೇಟ್ ಮಾಡಿ ಕೊಟ್ಟಿದೆ, ನಾನು ವಿಡಿಯೋ ಆಗಿ ಕನ್ವರ್ಟ್ ಮಾಡಿಕೊಟ್ಟಿದ್ದೆ ಇಮೇಜಿಂದ. ಇಲ್ಲೇ ಕೆಳಗಡೆ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಆ ವಿಡಿಯೋ ಏನು ಡ್ರೈವಲ್ಲಿ ಸೇವ್ ಆಗಿರುತ್ತೆ. ಆ ಡ್ರೈವಿಂದ ನಾವು ಡೌನ್ಲೋಡ್ ಮಾಡಿಕೊಂಡ್ರೆ ಮತ್ತು ನಮ್ಮ ಫೋಟೋಸ್ಗೆ ಅದು ಸೇವ್ ಆಗುತ್ತೆ. ಸೊ ನಾವು ಅದನ್ನು ಎಡಿಟಿಂಗ್ ಮಾಡ್ಕೋಬೋದು. ಡ್ರೈವಿಂದ ಮತ್ತೆ ಡೌನ್ಲೋಡ್ ಮಾಡಿದ್ರೆ ನಮಗೆ ಫೋಟೋಸ್ ಇದೆಯಲ್ಲ ಗ್ಯಾಲರಿ ಅಲ್ಲಿ ಸೇವ್ ಆಗಿರುತ್ತೆ. ಸೊ ಓಕೆ, ನಾವು ಈ ಥರ ನಾನು ಪ್ರತಿಯೊಂದು ಎಲ್ಲ ಪ್ರಾಂಪ್ಟನ್ನು ಬರೆದು ನಾನು ಅಲ್ಲಿ ನನಗೆ ಇಮೇಜ್ ಬರುತ್ತಲ್ಲ, ಸೊ ಅದನ್ನು ವಿಡಿಯೋ ಆಗಿ ಕನ್ವರ್ಟ್ ಮಾಡಿ ಸೊ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀನಿ. ಅದು ಡ್ರೈವಲ್ಲಿ ಸೇವ್ ಆಗಿರುತ್ತೆ. ಸೊ ನಾನು ಅನಿಮೇಟ್ ಮಾಡಿ ನನ್ನ ಗ್ಯಾಲರಿಯಲ್ಲಿ ಸೇವ್ ಆಗಿದೆ. ಸೊ ನೀವೆಲ್ಲನೂ ಮಾಡ್ಕೋಬೇಕು. ನೆಕ್ಸ್ಟು ಇನ್ಶಾಟ್ ಓಪನ್ ಮಾಡಿ ಕ್ರಿಯೇಟ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಗ್ಯಾಲರಿ ಓಪನ್ ಆಗುತ್ತೆ. ಅಲ್ಲಿ ನೀವು ಪ್ರಾಂಪ್ಟ್ ಪ್ರಕಾರ ಯಾವ್ಯಾವ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡಿದ್ರಿ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೋಡಿ, ನಾನು ಫಸ್ಟ್ ಇದನ್ನು ಹಾಕ್ಕೊಂಡಿದ್ದೆ. ನೆಕ್ಸ್ಟು ಈ ವಿಡಿಯೋ, ಈ ಮುಖಾಂತರ ಪ್ರಾಂಪ್ಟ್ 1 2 3 ಏನಿದೆ ಅದೇ ಪ್ರಕಾರ ನೀವು ಆ ಪ್ರಾಂಪ್ಟ್ ಪ್ರಕಾರ ವಿಡಿಯೋ ಜನ್ರೇಟ್ ಆಗಿರುತ್ತಲ್ಲ, ಸೊ ಅದನ್ನು 1 by 1 ಇನ್ಶಾಟಲ್ಲಿ ಹಾಕ್ಕೊಡಿ. ಈ ಥರ ಹಾಕ್ಕೊಂಡು ಕೆಳಗಡೆ ಸೊ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋ ಹಾಗಿದ್ರೆ 16:9 ರೇಷಿಯೋ ಹಾಕ್ಕೊಳ್ಳಿ. ಮತ್ತು ಬ್ಯಾಕ್ಗ್ರೌಂಡ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಫುಲ್ ಸ್ಕ್ರೀನಲ್ಲಿ ಬರಲ್ಲ. ಮತ್ತು ಬ್ಯಾಕ್ಗ್ರೌಂಡ್ ಆದಮೇಲೆ ಪಕ್ಕದಲ್ಲೇ ಜೂಮ್ ಅಂತ ಇದೆಯಲ್ಲ ನೋಡಿ, ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಸೊ ಅಂದರೆ ಹಿಂದೆ ಬರೀ ಬ್ಲಾಕ್ ಆಗಿ ಕಾಣುತ್ತೆ. ಸೊ ಹಾಗಾಗಿ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಝೂಮ್ ಆಪ್ಷನ್ ಇದೆ ಕೆಳಗಡೆ, ಝೂಮ್ ಮಾಡಿಕೊಂಡು ನಿಮ್ಗೆ ಬ್ಯಾಕ್ಗ್ರೌಂಡ್ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ. ಈ ಥರ ಆ ಥರ ಎಲ್ಲ ವೀಡಿಯೋನು ಹಾಕ್ಕೊಂಡು ಬ್ಯಾಕ್ಗ್ರೌಂಡ್ ಹಾಕ್ಕೊಂಡು ಝೂಮ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಾವು ಏನು ಮಾಡಬೇಕು ಅಂದರೆ ಈ ಒಂದು ಸ್ಕ್ರಿಪ್ಟ್ಗೆ ಆಡಿಯೋ ಜನ್ರೇಟ್ ಮಾಡಿದ್ವಲ್ಲ lovoice.com ಅಲ್ಲಿ, ಸೊ ಅದನ್ನು ನಾವು ಡೌನ್ಲೋಡ್ ಮಾಡಿಕೊಂಡ್ರೆ ಅದು ಡ್ರೈವಲ್ಲಿ ಸೇವ್ ಆಗಿರುತ್ತೆ. ಇದ್ರ ಕೆಳಗಡೆ ನೋಡಿ, ಮೇಲ್ಗಡೆ ಆಡಿಯೋ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಪೋರ್ಟೆಡ್ ಫೈಲ್ ಅಂತ ತೋರಿಸುತ್ತೆ. ನಾನು ಅದನ್ನು ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸ್ ಇಲ್ಲಿ. ಸೊ ನೀವು ಆಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಂಪೋರ್ಟೆಡ್ ಫೈಲ್ಸ್ ಅಂತ ಅಂದರೆ ನೀವು ಲೋವಾಯ್ಸಿಂದ ಡೌನ್ಲೋಡ್ ಮಾಡ್ಕೊಂಡಿದ್ರಲ್ಲ ಆ ವಾಯ್ಸ್ನ ಕೆಳಗಡೆ ಹಾಕಿದ್ರೆ ನಿಮಗೆ ಈ ಒಂದು ಏನು ವಿಡಿಯೋ ಇದೆ ಅದ್ರಿಗೆ ವಾಯ್ಸ್ ಸಿಗುತ್ತೆ. ಸೊ ನೀವು ಈ ಥರ ವಿಡಿಯೋ ಮತ್ತು ಆಡಿಯೋ ಎರಡನ್ನು AI ಮೂಲಕ ಕ್ರಿಯೇಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಬೋದು. ತುಂಬ ಈಸಿ, ನಿಮಗೆ ಎಷ್ಟು ಬೇಕಾದರೂ ಅಪ್ಲೋಡ್ ಮಾಡ್ಬೋದು ಫ್ರೆಂಡ್ಸ್, ಎಷ್ಟು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು. ಇದು ಅನ್ಲಿಮಿಟೆಡ್ ಆಗಿರುತ್ತೆ, ಇದಕ್ಕೆ ಯಾವುದೇ ಕಾಸ್ಟ್ ಇರಲ್ಲ, ಫ್ರೀಯಾಗಿ ಅಪ್ಲೋಡ್ ಮಾಡ್ಬೋದು. ಇದೇ ಥರ ನೀವು ಕೂಡ ವಿಡಿಯೋ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ನೀವು ಅರ್ನ್ ಮಾಡ್ಬೋದು ಫ್ರೆಂಡ್ಸ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.